ನೋಡಿ ಕಂದವಾರಕ್ಕೆ ಬಂದಿದ್ದೀವಿ, ಎಲ್ಲ ಕೇಳೋಣ, ಯಾರಿಗೆ ಹಾಕ್ತಾರೆ ಯಾರಿಗೆ ಬಿಡ್ತಾರೆ ನೋಡ್ಬಿಟ್ಟು ಹೋಗ್ತಾ ಇರ್ತೀನಿ. ನಮ್ಮ ಅಣ್ಣ ಒಬ್ರು ಮನ್ಗವ್ರೆ, ಅವ್ರು ಮಾತಾಡ್ಕೊಂಡ್ಬರ್ತೀನಿ. ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ, ಎಲ್ಲೆಡಿಗೆ ಹಾಕೊಳ್ಳೋದು ಯಾರೋ ಒಬ್ರು ಗೆಲ್ಲಿ ಬಿಡಿ ಸರ್, ಭಗವಂತನ ಇಚ್ಛೆ. ಭಗವಂತನ ಇಚ್ಛೆ ಇದೆ. ನಿಮ್ಮ ಅನಿಸಿಕೆ ಏನು? ನನ್ನ ಹುಡುಗ ಸುಧಾ ಗೆಲ್ತಾರೆ ಸರ್. ಸುಧಾಕರ್ ಗೆಲ್ತಾರೆ ಅಂತ. ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ, ನಾವು ತಮ್ಮ ಅಭಿಪ್ರಾಯ ಸರ್ ನಾವು ಮೋದಿ ಅವ್ರಿಗೆ ವೋಟ್ ಮಾಡೋಣ. ಮೋದಿಯವ್ರಿಗೆ ವೋಟ್ ಹಾಕಬೇಕು ಅಂತಿದ್ರೆ ಕಾರಣ ಸರ್ ನಮ್ಮ ಮೈಂಡ್ ಹಂಗೆ ಅನಿಸ್ತಿದೆ ಸರ್. ಮೈಂಡ್ ಹಂಗೆ ಅನಿಸ್ತಾ ಇದೆ. ಅಕ್ಕ ನಮಸ್ಕಾರ. ಅಕ್ಕ ಇವಾಗ ಎಲೆಕ್ಷನ್ ಇದೆ, ಲೋಕಸಭೆ ಎಲೆಕ್ಷನ್, ತಮ್ಮ ಅಭಿಪ್ರಾಯ ಏನಂತೀರಕ್ಕ? ಆ ಕಾಲದಿಂದನೂ ಸುಧಾಕರ್ಗೆ ಆಗ್ತಾ ಇದೀವಿ, ಇವಾಗ್ಲೂ ಅವ್ರಿಗೆ. ಪಾಪ ಹೋದ್ ಸಲ ಸೋಲ್ಸ್ಬಿಟ್ರಲ್ಲ. ಸೋಲ್ಸಿದೆ ಅಂದ್ರೆ ನಮ್ಮೊಬ್ಬರಿಂದ ಸೋಲಕ್ ಆಗಲ್ಲ, ಎಲ್ಲಾರ್ಗು ಆ ಬುದ್ಧಿ ಇರ್ಬೇಕಲ್ಲ, ಇರ್ಬೇಕು ಅಲ್ವಾ? ಏನೋ ಒಂದ್ಸಲಿ MLA ಸಾಹೇಬ್ರು ಬೇರೆ ಹೇಳ್ತಾವ್ರೆ ಮಟ್ಟ ಮಾಡಾಕ್ ಬಿಡ್ತೀವಿ ಅಂತ. ಅದೆಲ್ಲ ಮಾತಲ್ಲಿ ಅಲ್ಲ, ಮಾತಲ್ಲಿ ಮಾತಾಡ್ಬೋದು ಎಲ್ಲಾರು, ಇದ್ರಲ್ಲಿ ಬೇಕಲ್ಲ. ಹೇಳಿ, ಮಾತಾಡಿ. ನಮ್ ಸುಧಾಕರ ಗೆಲ್ಬೇಕು. ಇವರು ನೋಡಿ, ಇವರು ಯಾರು? ರಕ್ಷಾರಾಮಯ್ಯ ಅವರು. ಯಾರು ಬೇಗ ನಮ್ ಸುಧಾಕರ್ ರಾಹುಲ್ ಗಾಂಧಿ ಅವರು. ಏನ್ ನಮ್ ಸುಧಾಕರ್ ಅವರು ಬರ್ಬೇಕು ಬೇಕು ಅಂತೀರಾ? ಅಣ್ಣ ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಪ್ಲಸ್ ದಳ, ಆಮೇಲೆ ಮೋದಿ ವರ್ಸಸ್ ರಾಹುಲ್ ಗಾಂಧಿ, ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ, ಏನಂತೀರಾ ತಮ್ಮ ಅಭಿಪ್ರಾಯ? ಸರ್ ನಾವು ಮೋದಿ ಸೆಂಟ್ರಲಲ್ಲಿ ಮೋದಿನೇ ಬೇಕು. ಅದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಅಭಿವೃದ್ಧಿ ಅಧಿಕಾರರು ಅಂದರೆ ಅಭಿವೃದ್ಧಿ ಮಾಡಿ ಇವತ್ತು ಚಿಕ್ಕಬಳ್ಳಾಪುರನ ಕರ್ನಾಟಕದಲ್ಲೇ ಅಲ್ಲ ಇಡೀ ದೇಶದಲ್ಲೇ ಒಂದು ಉನ್ನತ ಸ್ಥಾನದಲ್ಲಿ ಹೆಸರು ತಂದಿರುವಂಥ ವ್ಯಕ್ತಿ ನಮ್ಮ ಸುಧಾಕರ್ ಅಣ್ಣವರು. ಇದೇ ನಮ್ಮ ಕೆರೆಗೆ ನೀರು ಬರೋದು, ಕಂದವಾರ ಕೆರೆಗೆ ನೀರು ಬರೋದು. ಈ ಗ್ಯಾರಂಟಿಗಳ ಬಗ್ಗೆನೂ ನಿಮಗೆ ಅವ್ರ ಮೇಲೆ ಓಟ್ ಹಾಕಬೇಕು, ಯಂಗ್ಸ್ಟರು ರಕ್ಷಾರಾಮಯ್ಯ ಅವರು, ಅವ್ರನ್ನ ಗೆಲ್ಸ್ಬೇಕು ಅನ್ನೋ ಮನಸ್ಸಿಗೆ ಬಂದಿಲ್ವಾ? ಸರ್ ನಮ್ಮವರು ಯಂಗ್ಸ್ಟಾರೇ ಸರ್, ಸುಧಾಕರ್ ಅಣ್ಣವರು ಯಂಗ್ಸ್ಟಾರೇ, ಅವರು ಯಂಗ್ಸ್ಟಾರ್ ಇದ್ದಾರೆ. ಇವತ್ತು 13 ವರ್ಷಗಳಿಂದ ಜನರ ಸೇವೆ ಮಾಡ್ಕೊಂಡೇ ಬಂದಿದ್ದಾರೆ. ಪಾಪ ಮೊನ್ನೆ ಸೋಲಿಸ್ಬಿಟ್ರಿ ಸರ್, ಅದು ಏನೋ ಆಗಿರುತ್ತೆ, ನಮ್ಮ ಸೋಲು ಗೆಲುವನ್ನು ಸಹಜ. ಅಂದ್ರೆ ಇವಾಗ ಗೆಲ್ತಾರೆ. ಮತ್ತೆ ಈಗ ನೀವು ಓಟ್ ಯಾರಿಗೆ ಹಾಕ್ಬೇಕು ಅಂತಿದ್ದೀರಾ? ನಾವು ಪಕ್ಕ JDS. ಇವಾಗ ಬಿಜೆಪಿ ಜೊತೆ ಕನ್ವರ್ಟ್ ಆಗಿದೆ. ಹೌದು. ನೀವು ಯಾರು ಗೆಲ್ಸ್ಬೇಕು ಅಂತಿದ್ದೀರಾ? ನಾವು ದೇವೇಗೌಡ ಅಪ್ಪಾಜಿ ಅವರ ಆಶೀರ್ವಾದ, ಕುಮಾರಣ್ಣ ಅವರ ಆಶೀರ್ವಾದ, ನಮ್ಮ ಸುಧಾಕರ್ ಅವರು. ಈಗ ಎಲೆಕ್ಷನ್ ಇದೆ, ಲೋಕಸಭೆ ಎಲೆಕ್ಷನ್ ಇದೆ. ಹೌದು. ಇವಾಗ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ರಾಹುಲ್ ಗಾಂಧಿ ವರ್ಸಸ್ ಮೋದಿ, ಹೌದು. ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ, ಈ ಮೂರು ಇದೆ. ನೀವು ಯಾರನ್ನು ಗೆಲ್ಲಿಸ್ಬೇಕು ಅಂತ? ಸರ್ ನಾವು ಹೇಳ್ಬೇಕಂತ ಹೇಳಿದ್ರೆ ಡಾಕ್ಟರ್ ಸುಧಾಕರ್ ಸರ್ ಅವರು ಇದು 1ನೇ ಬಾರಿ ಅಲ್ಲ, ಇದು 3ನೇ ಬಾರಿ ಹ್ಯಾಟ್ರಿಕ್ ಹೀರೋ ಮಾಡಿರೋದು. ಆದರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮಾಡೋ ಕಾರಣ ನಮ್ಮ ಕುಮಾರಣ್ಣ ಅವರು. ಆದರೆ ಕರ್ನಾಟಕದಲ್ಲೆಲ್ಲ ಚಿಕ್ಕಬಳ್ಳಾಪುರ ಹೆಸರುವಾಸಿ ಮಾಡಬೇಕಂತ ಪಟ್ಟಿಡಿದ್ದು ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣ ಅವರು. ಅದೇ ಹೋದ್ಸಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಸೋತಿದ್ದಾರೆ. ಇವಾಗ ಅದಕ್ಕೆ ಸರ್ ಅವ್ರು ಸೋಲ್ತಾರ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಗಡ್ಡ ಬಿಟ್ಟಿರೋದು. ಇಷ್ಟುದ್ದ ಗಡ್ಡ ಬಿಟ್ಟಿರೋದು ಇನ್ನು ಮುಂದೆ ಐತೆ. ಹೌದು, ಕಪ್ಪು ಕುದುರೆ ಎಲ್ಲಿ ನೋಡ್ತಾ ಇರೋದು ಅದನ್ನ ಗೊತ್ತಾಗ್ತಾ ಇಲ್ಲ ಕತ್ಲಲ್ಲಿ. ಅದೇ 26ನೇ ತಾರೀಕು ಬಿಟ್ಟು ಜೂನ್ 14ನೇ ತಾರೀಕು ಬೆಳಗ್ಗೆ ಬರುತ್ತೆ, ಆವಾಗ ಗೊತ್ತಾಗುತ್ತೆ. ಇಲ್ಲಿ ಎಲ್ಲರೂ ಒಬ್ಬೊಬ್ರು ಏನಂತಾರೆ, ನಮ್ಮ ಮುಸಲ್ಮಾನ್ ಬಾಂಧವರು ಯಾವಾಗಲೂ ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಓಟ್ ಹಾಕಲ್ಲ ಅಂತಾರೆ. ಅದು ಈ ಮಾತು ಕರೆಕ್ಟ್ ಅಲ್ಲ. ನೋಡಿ, ಕಾಂಗ್ರೆಸ್ ಅಂತಾರೆ. ಕಾಂಗ್ರೆಸ್ಸಲ್ಲಿ ಎಷ್ಟು ಪ್ರಧಾನಿಗಳು ಬಂದೋದ್ರು, ಆದರೆ ಫಸ್ಟ್ ಪ್ರಧಾನಿ ಇಂದಿರಾ ಗಾಂಧಿ, ನೆಹರು ಅವರು, ಅವರಾದ್ಮೇಲೆ ಇಂದಿರಾ ಗಾಂಧಿ ಮಾಡಿದ್ರು. ಇಂದಿರಾ ಗಾಂಧಿ ಪೀರಿಯಡಿಂದ ಕಾಂಗ್ರೆಸ್ ಅಂತ ಬಂದರು. ಆದಮೇಲೆ ಅವ್ರು ಬಂದಾಗಲಿಂದ ಮನಮೋಹನ್ ಸಿಂಗ್ ಬಂದರು, ಹನುಮಾನ್ ಸಿಂಗ್ ಬಂದರು, ಎಲ್ಲ ಬಂದೋದ್ರು. ಏನು ಮಾಡಿದ್ರು? PV ನರಸಿಂಹರಾವ್ ಅವ್ರು ಬಂದು ಏನು ಮಾಡಿದ್ರು? ಆದರೆ ರೋಡ್ಗಳು ಹೆಂಗಿತ್ತು ರೋಡ್ಗಳು? ಅದು ರೋಡ್ಗಳು ಮಾಡಿದ್ದು ವಾಜಪೇಯಿ. ಇವಾಗ ಪ್ರತಿಯೊಂದು ಹಳ್ಳಿನೂ ಡಿಲ್ಲಿ ಆಗಬೇಕಂದ್ರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು. ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಅವರು ಅಂತ ಅವಾಗಿಂದ ಹೇಳ್ತಾ ಇದ್ದೀರಾ. ಕಾರಣ ಅಂದರೆ ಸರ್, ನಮ್ಮ ಸ್ಲಮ್ಮಲ್ಲಿ ನಮ್ಮ ಮನೆಗಳಿರಲಿಲ್ಲ, ಮನೆ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನೊಂದು 10 ವರ್ಷ ಮಗು ಗೊತ್ತು ಸರ್ ರಾಜಕೀಯ ಏನು ಅಂತ. ಸರ್ ಬಂದಮೇಲೆ ರಾಜಕೀಯ ಏನು ಅಂತ ಗೊತ್ತಾಗಿತ್ತು. ನಿಮಗೆಲ್ಲ ಮನೆ ಕಟ್ಕೊಟ್ಟಿದ್ದಾರೆ, ಆದರೂ ಒಂದ್ಸಲ ಸೋಲ್ಸ್ಬಿಟ್ರೆ ಅಂದರೆ ಲಾಟ್ರಿಯಲ್ಲಿ ಬಂದಿದ್ದಾರೆ ಸರ್. ಲಾಟ್ರಿಲಿ ಬಂದಿರೋದು 2000 ರೂಪಾಯಿ ಬರ್ತಾ ಇದೆಯಾ? ಈಗ ನೀವು ಬಸ್ ಫ್ರೀ ಹೋಗಿದ್ದೀರಾ? ನಾನು ಹೋಗಿಲ್ಲ ಸರ್. ಹೋಗಿಲ್ಲ. 2000 ಮಾತ್ರ ಅಕೌಂಟಿಗೆ ಬೀಳ್ತಾ ಇದೆ. ನಿಮ್ಗೆ ಅದರಿಂದ ಉಪಯೋಗ ಆಗಿದೆ? ಆಗಿದೆ. ಇವಾಗ ನೀವು ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅಂತ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವ್ರು ನಿಂತವ್ರೆ,
BJPಯಿಂದ ಸುಧಾಕರ್ ಅವರು ನಿಂತವ್ರೆ. ನಿಮ್ಮ ಅಭಿಪ್ರಾಯ ಯಾರಿಗೆ ಹಾಕ್ಬೇಕು, ಯಾರಿಗೆ ಬಿಡಬೇಕು? ನಮ್ಗೆ ಸುಧಾಕರ್ ಸುಧಾಕರ್ ಅವರೇ ಬೇಕು ಅಂತೀರ. 2,000 ಕೊಟ್ಟರು ಪರವಾಗಿಲ್ಲ. ಆ ರೂಪಾಯಿ ಆ ದುಡ್ಡು ನಾವು 1 ರೂಪಾಯಿ ಖರ್ಚು ಮಾಡಿಲ್ಲ ಸರ್, ಅದು ಹಂಗೆ ಇದೆ ಅಕೌಂಟ್ ಅಲ್ಲಿ. ಅಣ್ಣ ತಮ್ಮ ಅಭಿಪ್ರಾಯ ಯಾಕೆ ಕಾರಣಕ್ಕೆ ಪಕ್ಕ ಇದ್ದಂಗೆ ಸುಧಾಕರ್ ಅವರು ಅಂತಿರಲ್ಲ? ಹೌದು ಸರ್, ನಮ್ಮ ನಾವು ಇವಾಗ ನಮ್ಮ ನಾಡಿ ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನಮ್ಮ ನಾಡಿ ಮಿಡಿತ ಸುಧಾಕರ್ ಕಡೆ ಇದೆ, ಅದಕ್ಕೋಸ್ಕರ ಕೇಳ್ತಾ ಇದೀವಿ ಸರ್. ಸುಧಾಕರ್ ಸರೇ ಬೇಕು ನಮಗೆ. ಸುಧಾಕರ್ ಸರ್ ಹೌದು ಸರ್. ಯಾಕೆ ಅಂತ ಕಾರಣ ಕೇಳ್ತೀರಾ ಸರ್? ಹೇಳಿದ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ 2 ಮೆಡಿಕಲ್ ಕಾಲೇಜ್ ಬರಬೇಕಂದ್ರೆ ಸುಧಾಕರ್ ಸರೇ ಕಾರಣ. 10 ವರ್ಷದಿಂದ ಹಿಂದೆ ಇರ್ತಕ್ಕಂಥ ಕಾಲ ಇವಾಗಿಲ್ಲ. 10 ವರ್ಷದಿಂದ ಸುಧಾಕರ್ ಸರ್ ಬಂದಾಗಿಂದ ಒಳ್ಳೆ ಡೆವಲಪ್ಮೆಂಟು. ಪ್ರತಿ ಹಳ್ಳಿಯಲ್ಲೂ ಕಾಂಕ್ರೀಟ್ ರಸ್ತೆ ಇಂಥ ಹಳ್ಳಿಯಲ್ಲಿ ಇಲ್ಲ ಅಂತ ಯಾರಾದರೂ ತೋರಿಸ್ಬಿಡಿ ನೋಡೋಣ. ಪ್ರತಿ ಹಳ್ಳಿಗೂ ಕಾಂಕ್ರೀಟ್ ಸ್ಟೋರ್ ಇದೆ. ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ಕೊಟ್ಟಿದ್ದೀವಿ. ಅಗರಬತ್ತಿ ನೀವೆಲ್ಲ ತಗೊಳ್ಳಿ, ಒಂದೊಂದನ್ನು ತಗೊಂಡು ಇಷ್ಟು ಜನ ಚೆನ್ನಾಗಿ ಪ್ರೀತಿಯಿಂದ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.